ಹಾ ಆಯ್ತು ಚಂದ್ರಿಕಾ ಚಂದ್ರಿಕಾ ಟಂಟಣಾಯ್ ಸರ್ಪ್ರೈಸ್. ಏನ್ರಿ ಇದು? ನೀನೇ ನೋಡು. ಏನಾಯ್ತು ಚಂದ್ರಿಕಾ? ಏನೋ ಶಾಕ್ ಹೊಡೆದಂಗೆ ಅದನ್ನ ಕೆಳಗಡೆ ಬೀಳಿಸ್ಬಿಟ್ಟೆ. ಅದು ಯಾರ ಉಂಗ್ರ ಅಂತ ಗೊತ್ತಾ? ನನ್ನ ಅಭಿಮಾನಿ ಕೊಟ್ಟಿರೋ ರಿಂಗು. ಅಯ್ಯೋ ಪೌಡ್ರು, ಅದು ಗಂಗಾ ರಿಂಗು. ಗಂಗಾ ರಿಂಗ? ನಿಜನೇ ಚಂದ್ರಿಕಾ, ಇದು ಗಂಗಾ ರಿಂಗೆ. ಇದು ಅವನತ್ರ ಹೇಗೆ ಬಂತು? ಅವನ್ ಯಾರೋ ಕಳ್ಳನೇ ಆಗಿರ್ತಾನೆ. ನಮ್ ಹತ್ರ ನೆಕ್ಕದ್ದು ನಮ್ಗೆ ಮಾರಿದಾನೆ. ಮಾರಿದ್ರೆ ಮಾರ್ದ ಬಿಡು, ಲಕ್ಷ ಬೆಲೆ ಬಾಳ ಉಂಗ್ರ ಚೀಪ್ ಆಗಿ 50,000ಕ್ಕೆ ತಗೊಂಡೆ ಅಲ್ವಾ? ಬಾಯ್ ಬಡ್ಕೋಬೇಕು ನಿಮ್ ಬುದ್ಧಿವಂತಿಕೆಗೆ. ಇದು ನಮ್ ಹತ್ರ ಇದೆ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಗಂಗಾ ಬಗ್ಗೆ ನಮಗ್ ಗೊತ್ತು ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ವಾ? ಹೌದಲ್ವಾ? ಗಂಗಾ ಎಲ್ಲಿದ್ದಾಳೆ ಅಂತ ಕೇಳ್ತಾರಲ್ವಾ? ನೇಣು ಹಾಕ್ಬಿಡ್ತಾರೆ ನಿಜ ಗೊತ್ತಿದ್ರು ಹೇಳಿಲ್ಲ ಅಂತ. ಕೇಳಿ ಸಾವು ತಂದ್ಕೊಳ್ಳೋದು ಅಂದ್ರೆ ಇದೆ. ಸಾರಿ ಚಂದ್ರಿಕಾ, ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ ಹೊರತು ಶಾಕ್ ಆಗುತ್ತೆ ಅಂದ್ಕೊಂಡಿರ್ಲಿಲ್ಲ. ಅಂದ್ರೆ ನಮ್ಮ ಅಜ್ಜಿಗೆ ಆ ಸ್ವಾಮೀಜಿ ಹೇಳಿದ್ದು ನಿಜ ಆಗತ್ತೆ ಅಂತಾಯ್ತು. ಆದಷ್ಟು ಬೇಗ ಗಂಗಾ ಈ ಮನೆಗೆ ಬರ್ತಾಳೆ ಅಂತಾಯ್ತು. ಹೇಗ್ ಬರ್ತಾಳೆ? ಬಂದ್ರಾರಿ? ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಾ? ಕೊಟ್ಟೆ ಮೀನಾಕ್ಷಿ, 2 ದಿನದಲ್ಲಿ ಆ ಕಳ್ಳನ ಹಿಡಿತೀನಿ ಅಂತ ಹೇಳಿದ್ದಾರೆ. ಮತ್ತೆ ಉಂಗ್ರ? ಕಳ್ಳನ್ ಹಿಡಿದ್ರೆ ಉಂಗ್ರ ಸಿಗ್ದಂಗೆ ಅಲ್ವಮ್ಮ? ಹೌದಲ್ವಾ? ನನ್ ಕೇಶವ ಎಷ್ಟು ಬುದ್ಧಿವಂತನೋ. ಹೌದಮ್ಮ, ನಂಗೆಲ್ಲ ನಮ್ಮ ಅಪ್ಪನ ಬುದ್ಧಿನೇ ಬಂದಿರೋದು. ಲೇ, ನನ್ನ ಬುದ್ಧಿವಂತಿಕೆ ಮಾತ್ರನೇ ಅಲ್ಲ ಕಣೋ, ನನ್ ಬುದ್ಧಿ ಕೂಡ ಬರ್ಬೇಕು. ಹೋಗಿ ಓದ್ಕೋ, ಚೇಷ್ಟೆ ಮಾಡಬೇಡ. ನಿಮ್ ಬುದ್ಧಿವಂತಿಕೆ ನಮ್ ಬಂದಿದೆ. ನಂಗ್ ಬುದ್ಧಿ ಇದೆ ಹೇಳ್ದೆ ಅಪ್ಪ. ಏನೋ ಮನ್ಸಲ್ಲಿ ಏನೋ ಅನ್ಕೋತಿದ್ಯಾ? ಹೇಳ್ತೀನಿ. ಏನಿಲ್ಲ ಅಪ್ಪ, ನಿಮಗ್ ಬುದ್ಧಿ ಬರಕ್ಕೆ ನಾನ್ ಏನ್ ಮಾಡ್ಬೇಕು ಅಂತ. ನನಗ್ ಬುದ್ಧಿ ಬರೋದು ಅಂದ್ರೆ ಏನು? ನನ್ ಬುದ್ಧಿ ನಿನಗ್ ಬರ್ಬೇಕು ಅಂತ ಹೇಳಿದ್ದು. ಅದೇ ಅಲ್ವಪ್ಪ ನಾನು ಹೇಳಿದ್ದು. ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಣೋ ಮೂರ್ಖ. ಹೋಗಿ ಓದ್ಕೋ. ಸರಿ ಅಪ್ಪ. ಹೋಗು. ಈ ಮೂರ್ಖ ಎಲ್ಲ ಗೊತ್ತಿದ್ದು ಹೇಳ್ತಾನೋ ಗೊತ್ತಿಲ್ಲದೆ ಹೇಳ್ತಾನೋ ಅರ್ಥನೇ ಆಗಲ್ಲ. ದುಡ್ಡೇನಾದ್ರೂ ತಂದಿದ್ದೀನಿ. ಆದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ರೂಪಾ ಮೇಡಮ್ ಕೂಡ ಬಂದಿದ್ರು. ಯಾಕೆ ಅಂದ್ರೆ ಅವರೊಂದು ಮಾತು ಹೇಳಿದ್ರು. ಏನ್ ಮಾತು? ಗಂಗಾ ಮೇಡಮ್ ಅವರು ಬದುಕಿದಾರಂತೆ. ನಿಜಾನಾ? ಎಲ್ಲಿದ್ದಾರೆ ರೀ? ಅದು ಗೊತ್ತಿಲ್ವಂತೆ. ಅದೇಗ್ರಿ? ಅದೇ ಅರ್ಥ ಆಗ್ತಿಲ್ಲ. ಅವ್ರಿಗೆ ಯಾಕಂಗ ಅನ್ನಿಸ್ತೋ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಗಂಗಾ ಮೇಡಮ್ ಬದುಕಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅವ್ರನ್ನ ಕಣ್ಣಾರೆ ನೋಡಿ ಮನ್ಸಾರೆ ಪೂಜಿಸ್ತೀನಿ. ಅವ್ರು ನಮಗ್ ಮಾಡಿರೋ ಸಹಾಯಕ್ಕೆ ಋಣ ತೀರಿಸ್ಕೋತೀನಿ. ಹಾಗೆ ಆಸೆ ಪಡೋದ್ ಬಿಟ್ರೆ ಅದನ್ನ ಬಿಟ್ಟು ನಾವೇನ್ ಮಾಡಕ್ಕಾಗತ್ತೆ ಮೀನಾಕ್ಷಿ? ದೇವ್ರ ದಯೆಯಿಂದ ಅಂತ ದಿನ ಒಂದ್ ಬಂದ್ರೆ ನಮ್ ಜನ್ಮ ಧನ್ಯ ಆಗುತ್ತೆ ರೀ. ದುಡ್ಡು ತಂದಿದೀನಿ ಅಂದ್ರಿ ಅಲ್ವಾ, ತಗೊಂಡೋಗ್ ಅದಕ್ಕೆ ಅವ್ರಿಗೆ ಕೊಡ್ರಿ. ನಾನಾ? ನೀವೇ. ಇಲ್ಲಿವರೆಗೂ ನೀವು ಜಾನಕಿ ಅದಕ್ಕೆ ಅವ್ರನ್ನ ನೋಡೇ ಇಲ್ಲ ಅಲ್ವಾ? ನೋಡಿ ಮಾತಾಡ್ಸಿ ಸ್ವಲ್ಪ ಧೈರ್ಯ ಹೇಳಿ ಬನ್ನಿ.
ನಿಜನೇ ಅನ್ಕೋ.